ಯೂಟ್ಯೂಬ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ. ಯಾರಲ್ಲಾದರೂ ಯಾವುದೇ ರೀತಿಯ ದೀರ್ಘಕಾಲಿಕ ಸಮಸ್ಯೆಗಳಿದ್ದರೆ ಮಾತ್ರನೇ ಕಾಲ್ ಮಾಡಿ. ಅಕಸ್ಮಾತ್ ಸಣ್ಣ ಪಣ್ಣ ಇತ್ತು ಅಂದ್ಕೊಳ್ಳಿ, ನಾವು ತೋರಿಸತಕ್ಕಂಥ ರೆಮಿಡೀಸ್ ಮನೆಯಲ್ಲಿ ಆಗ್ಬೋದು, ಅಥವಾ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗತಕ್ಕಂಥ ಆಗ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಗಿಡಮೂಲಿಕೆಗಳಾಗ್ಬೋದು, ತೋರಿಸ್ತೀವಿ. ಇಂಥದ್ದು ಒಂದು ಸರಿಗಲ್ಲ ಅಂದರೆ 10 ಸರಿ ವೀಡಿಯೋ ನೋಡಿಬಿಟ್ಟು ಏನೇನು ತೋರಿಸಿದಾರೋ ಅದನ್ನು ಪರ್ಫೆಕ್ಟಾಗಿ ಹೆಸರುಗಳ ಸಮೇತ ಇಟ್ಟಿರ್ತೀವಿ. ಅದನ್ನು ತಗೊಂಡೋಗಿ ಇಂಟರ್ನೆಟಲ್ಲಿ ನೋಡಿದ್ರೆ ನಿಮ್ಗೆ ಆ ಟೋಟಲ್ ಲಿಸ್ಟ್ ಬರುತ್ತೆ. ಯಾಕೆ ಅಂತಂದರೆ ಕೆಲವ್ರು ಏನು ಮಾಡ್ತಾರೆ, ಸರ್ ಏನೋ ಹೆಸರು ಹೇಳಿದ್ರಲ್ಲ ಸರ್ ಅದು ಯಾವುದು ಅಂತ ಕೇಳ್ತಾರೆ. ಯಾವ ವೀಡಿಯೋ ನೋಡಿದ್ದೀರ ಅಂತ ನನಗೂ ಗೊತ್ತಿರಲ್ಲ, ನೀವು ಏನು ನೋಡಿದ್ದೀರ ಅಂತ ನನಗೂ ಗೊತ್ತಾಗಲ್ಲ. ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದಕ್ಕೆ 10 ಸರಿ ಹೇಳಿರ್ತೀನಿ, ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ತವೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಆಲ್ಮೋಸ್ಟು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಆಗ್ತಕ್ಕಂಥ ಸಮಸ್ಯೆಗಳೇನಪ್ಪ ಅಂದರೆ, ವೀರ್ಯ ವೃದ್ಧಿ ಸರಿಯಾಗಿಲ್ಲದೆ, ದೇಹ ಪುಷ್ಟಿ ಬಲಿಷ್ಠವಾಗಿಲ್ಲದೆ ಆಗ್ತಕ್ಕಂಥ ಸಮಸ್ಯೆ ಏನಂದರೆ ಸೆಕ್ಸುವಲ್ ಸಮಸ್ಯೆಗಳು, ಲೈಂಗಿಕ ಸಮಸ್ಯೆ ಅಂತ ಕರಿತೀವಿ. ಲೈಂಗಿಕ ಸಮಸ್ಯೆ ಅಂತಂದರೆ ಯಾರಿಗಪ್ಪ ಅಂತಂದರೆ, ಇದು ಮೂಲ ಬರೋದು ಹಸ್ತಪ್ರಯೋಗ ಮಾಡಿ ಜೀವನದಲ್ಲಿ ಮ್ಯಾಕ್ಸಿಮಮ್ ಚಿಕ್ಕ ವಯಸ್ಸಲ್ಲೇ, ಮದುವೆಗೆ ಮೊದಲು. ಇನ್ನು ಕೆಲವರಿದ್ದಾರೆ ಮದುವೆ ಆದಮೇಲೂ ಮಾಡ್ಕೊತಿರ್ತಾರೆ, ಅದೇನು ಹುಚ್ಚೋ ಗೊತ್ತಿಲ್ಲ ಅವ್ರಿಗೆ. ಇನ್ನು ಕೆಲವರಿದ್ದಾರೆ ಪಾಪ ಹೆಂಡತಿ ಇದ್ದರೂ ಸರಿ, ಅಕಸ್ಮಾತ್ ಎಲ್ಲ ಬಿಟ್ಟು ಹೊಂಟೋಗಿದ್ರೆ ಅವರು ಆ ವಯಸ್ಸಲ್ಲೂ ಹಸ್ತಪ್ರಯೋಗ, 60 ವರ್ಷದಲ್ಲೂ ಹಸ್ತಪ್ರಯೋಗ ಮಾಡ್ಕೊಳ್ಳೋ ಅಭ್ಯಾಸ ಕೆಲವರಲ್ಲಿದ್ದಾವೆ. ಅಂಥವರು ನೀವು ಬಲಿಷ್ಠವಾಗಿರಬೇಕು ಅಂತಂದರೆ ಧಾತು ಪುಷ್ಟಿಯಾಗಿರಬೇಕು. ಧಾತು ಅಂದರೆ ಏನಪ್ಪ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಶುಕ್ಲಕಣಗಳು ಅಂತ ಕರಿತೀವಿ. ಶುಕ್ಲ ಯಾವಾಗ ಹಸ್ತಪ್ರಯೋಗ ಮಾಡಾಗಲಿ ಅಥವಾ ಸಂಭೋಗ ಮಾಡಬೇಕಾದ್ರೆ ನಮ್ಮ ವೀರ್ಯ ಅನ್ನೋದು ಔಟ್ ಆಗುತ್ತಲ್ಲ, ಅದು ಧಾತು ಅಂತ ಕರಿತೀವಿ. ಆ ಧಾತು ಬಲಿಷ್ಠವಾಗಿತ್ತು ಅಂದ್ಕೊಳ್ಳಿ, ದೇಹ ದೃಢವಾಗಿರುತ್ತೆ, ತಾಕತ್ತಾಗಿರುತ್ತೆ. ಅದು ಬಲಿಷ್ಠವಾಗಿಲ್ಲ ಅಂತಂದರೆ ನಮ್ಮ ಧಾತುಗಳು ಕ್ಷೀಣಿಸಿದಾವೆ ಅಂತ ಅರ್ಥ. ಕ್ಷೀಣಿಸಿದಾಗ ಏನಾಗುತ್ತೆ, ಇಲ್ಲ ಸಲ್ಲದ ರೋಗಗಳು ಬರ್ತಾ ಇರ್ತವೆ, ಒಂದರಿಂದ ಒಂದು ಬರ್ತಾ ಇರ್ತವೆ. ಇದಕ್ಕೆ ಮೂಲ ನಮಗೆ ಬೇಕಾಗಿರೋದು ಧಾತು. ಇದನ್ನು ವೃದ್ಧಿ ಮಾಡ್ಕೊಳ್ಳೋದು ಹೆಂಗಪ್ಪ ಅಂತಂದರೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಲಿಕೆಗಳು ನಾವು ತೋರಿಸ್ತಾ ಇರ್ತೀವಿ, ಬಹಳಷ್ಟು ತೋರಿಸ್ತಾ ಇರ್ತೀವಿ. ಅದನ್ನು ನೋಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಸಿಗದೇ ಇದ್ದ ಪಕ್ಷದಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ಕೆಲವೆಲ್ಲ ಸಿಗ್ತವೆ, ಹೋಗಿ ಈಸ್ಕೊಳ್ಳಿ, ಮಾಡ್ಕೋಬೋದು. ಇವತ್ತು ಆ ಧಾತು ಪುಷ್ಟಿಗೆ ಬೇಕಾಗಿರ್ತಕ್ಕಂಥ ಕೆಲವು ಗಿಡಮೂಲಿಕೆಗಳನ್ನ ನಾನು ತೋರಿಸ್ತೀನಿ. ಹಾಗೆಯೇ ಈ ಸಣ್ಣ ವಯಸ್ಸಲ್ಲಿ 12 ವರ್ಷ 15 ವರ್ಷ ಹಾಸ್ಟೆಲ್ಗೆ ತಗೊಂಡೋಗಿ ಹುಡುಗರನ್ನ ಹಾಕ್ಬಿಡ್ತಾರೆ. ಅವ್ರು ಯಾವುದೋ ಒಂದು ಹುಡುಗ ಹಾಳಾಗಿರ್ತಾನೆ, ಆ ಹುಡುಗ ಏನು ಮಾಡ್ತಾರೆ, ಇರೋರನ್ನೆಲ್ಲ ಹಾಳು ಮಾಡಿ ಇಟ್ಬಿಟ್ಟಿರ್ತಾನೆ. ಈ ರೀತಿ ಹಸ್ತಪ್ರಯೋಗಗಳು ಮಾಡಿಕೊಂಡು 20 ವರ್ಷ 25 ವರ್ಷಕ್ಕೆ ಪೂರ್ತಿ ಅಂಗ ಅನ್ನೋದು, ಮರ್ಮ ಅಂಗ ಅನ್ನೋದು ಬಿದ್ದೋಗಿರುತ್ತೆ. ಅಂಥವ್ರು ಕೂಡ ಈ ಒಂದು ರೆಮಿಡಿಯನ್ನು ಬಳಸ್ಕೋಬೋದು. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಮಾತ್ರನೇ ಕಾಲ್ ಮಾಡಿ. ನೋಡಿದು ಈ ಒಂದು ರೆಮಿಡೀಸ್ ಇದ್ದಾವೆ. ಇದು ಏನಪ್ಪ ಅಂತಂದರೆ, ನೋಡಿದು ಪಂಜಾಮುಸ್ಲಿ ಅಂತ ಕರಿತೀವಿ. ಪಂಜಾಮುಸ್ಲಿ ಅಂದರೆ 5 ನಮ್ಮ ಬೆಟ್ಟುಗಳು ಯಾವ ರೀತಿ ಇರ್ತಾವೋ ಆ ರೀತಿ ಪಂಜ ಅಂದರೆ ನೋಡಿದು ನೋಡಿ, ಈ ಥರ 5 ಬೆರಳುಗಳು ಬರ್ತವೆ. ಅದು ಅಲ್ಲದೆ ನೋಡಿ ಕ್ಲೀನಾಗಿ ಬರ್ತದೆ ನೋಡಿ, ಈ ಥರ ನಮ್ಮ ಕೈ ಹಸ್ತ ಹೆಂಗಿರುತ್ತೋ ಆ ರೀತಿ ಇರುತ್ತೆ. ಇದು ಪಂಜಾಮುಸ್ಲಿ. ಎರಡನೇದು ಕಪಿಕಚ್ಚು ಬೀಜ, ಅಂದರೆ ಇದನ್ನು ನಸಗುನ್ನಿ ಬೀಜ ಅಂತ ಕರಿತೀವಿ. ಕಪಿಕಚ್ಚು ಇದನ್ನು ಹಾಲಲ್ಲಿ ಬೇಯಿಸ್ಕೋಬೇಕು. ಯಾವ ರೀತಿ ಅಂತಂದರೆ, ಫಸ್ಟ್ ಒಂದು ಸರಿ ಬೇಯಿಸ್ಕೊಂಬಿಟ್ವಿ ಅಂದ್ಕೊಳ್ಳಿ, ನಾಟಿ ಹಸು ಹಾಲು ಒಂದು 5 ಲೀಟ್ರ್ ತಗೊಳ್ಳಿ, 2 kg ಬೀಜ ಹಾಕ್ಬಿಟ್ಟು ಬೇಯಿಸಿದಾಗ ಈ ಹೊಟ್ಟು ಅನ್ನೋದು ಮೇಲ್ಗಡೆ ಇರ್ತಕ್ಕಂಥದ್ದು ಸುಂಕು ಬಂದುಬಿಡ್ತದೆ. ಅವಾಗ ನೀಟಾಗಿ ಬಿಡಿಸ್ಬಿಟ್ಟು ಅದನ್ನು ಪಕ್ಕಕ್ಕೆ ಹಾಕ್ಬಿಟ್ಟು ಈ ಬೀಜನ ಮತ್ತೇನ ಹಾಲಲ್ಲಿ ಬೇಯಿಸ್ಕೋಬೋದು. ಅದ್ರ ಜೊತೆಗೆ ನೋಡಿದು ಶತಾವರಿ. ಈ ಶತಾವರಿ, ಕಪಿಕಚ್ಚು ಬೀಜ, ಅಶ್ವಗಂಧ ಮತ್ತು ಈ ನೆಲತಾಟಿಗಡ್ಡೆ, ಇವನ್ನ 4 ನೀವು ಜೊತೆಗೆ ಬೇಯಿಸ್ಕೋಬೋದು. ಈಗ ಹೇಗೆಂದರೆ ಅರ್ಧ ಕೆ ಜಿ ಇದು, ಅರ್ಧ ಕೆ ಜಿ ಅದು, ಅರ್ಧ ಕೆ ಜಿ ಹಾಕ್ಬಿಟ್ಟು ನೀವೇನು ಮಾಡಬೇಕು, ಹಾಲು ಒಂದು 5 ಲೀಟ್ರ್ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ಈ ಬೆಂದಾದ ಮೇಲೆ ಏನು ಮಾಡ್ತಾರೆ, ಹಾಲೆಲ್ಲ ಇಬ್ಬರೋದ್ಮೇಲೆ ಇದು ಸುಂಕು ಬರುತ್ತೆ. ಈ ಬೀಜನ ಮಾತ್ರ ಪಕ್ಕಕ್ಕೆ ತೆಗೆದುಬಿಡಿ, ಇನ್ನು ಮಿಕ್ಕಿದ್ದೆಲ್ಲ ಹಂಗೆ ಹಾಕ್ಕೋಬೋದು. ಮೊದಲು ಫಸ್ಟ್ ತೊಳ್ಕೊಂಬಿಡಿ, ನೀಟಾಗಿ ತೊಳ್ಕೊಂಡು ಆಮೇಲೆ ಬೇಯಿಸ್ಕೊಳ್ಳಿ. ಅದೇ ರೀತಿ ಒಂದು 4 ರಿಂದ 5 ಸತಿ ಹಾಲಲ್ಲಿ ಬೇಯಿಸ್ಕೊಂಡ್ರೆ 5 ಲೀಟ್ರ್ ಅಂದರೆ 25 ಲೀಟ್ರ್ ಹಾಲು ಹಿಡಿತದೆ. ಬೇಯಿಸ್ಕೊಂಡು ನೀವೇನು ಮಾಡ್ತೀರಾ ಅಂತಂದರೆ, ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳಿ. ಒಣಗಿದ ನಂತರ ಅದಕ್ಕೆ ಪಂಜಾಮುಸ್ಲಿ, ಇದು ಬಂದು ಸಾಲಾ ಮಿಶ್ರಿ ಅಂತ ಕರಿತೀವಿ. ಸಾಲಾ ಮಿಶ್ರಿ ಅಂದರೆ ಇದು ಬಹಳಷ್ಟು ರೇಟ್ ಇರುತ್ತೆ, ನೀವು ಗೊತ್ತಿರಬೋದು. ಈ ಗೂಗಲಲ್ಲಿ ಅಮೆಜಾನಲ್ಲಿ ಚೆಕ್ ಮಾಡಿ, 1 ಕಿಲೋ ಬಂದು 25 ರಿಂದ 30-32 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಒರಿಜಿನಲ್ ಚೆನ್ನಾಗಿರೋದು ಬೇಕು ಅಂತಂದರೆ ಖರ್ಚು ಬರುತ್ತೆ. ಅದ್ರ ಜೊತೆಗೆ ನೋಡಿ ಇದು ನೋಡಿ, ಇದು ಸಫೇದ್ ಮುಸ್ಲಿಯಲ್ಲಿ ಕೆಂಪು ಮುಸ್ಲಿ ಏನು ಮಾಡಿ, ಸಫೇದ್ ಮುಸ್ಲಿ, ಕೆಂಪು ಮುಸ್ಲಿ 2 ಥರ ಇರ್ತದೆ. ಇದರಲ್ಲಿ ಕೆಂಪು ಮುಸ್ಲಿ ಇದು, ಇದರಲ್ಲಿ ಸಫೇದ್ ಮುಸ್ಲಿ ಅಂತ ಬರುತ್ತೆ, ಬೆಳ್ಳಗಿರುತ್ತೆ. ನಮ್ಮ ಶತಾವರಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಅದನ್ನು ಇದ್ರ ಜೊತೆಗೆ ಬೇಕಾದರೆ ಬೆರೆಸ್ಕೋಬೋದು. ಇದು ತುಂಗೆಗಡ್ಡೆ. ಇವನ್ನ ಏನು ಮಾಡಬೇಕು ಅಂತಂದರೆ, ಎಲ್ಲ ಅರ್ಧ kg ಶೇಖರಣೆ ಮಾಡ್ಕೊಳ್ಳಿ.
ಇವೆಲ್ಲ ಬೇಯಿಸಿರೋ ಒಂದು ಅರ್ಧ kg ಇರ್ತದೆ, ಅದು ಟೋಟಲ್ ಸೇರಿ 4 ಸೇರಿ 2 kg ಆಯಿತು. ಆಮೇಲೆ ಇವೆಲ್ಲ ಒಂದು ಅರ್ಧ kg. ಅಥವಾ ನಿಮ್ಗೆ ಖರ್ಚು ಜಾಸ್ತಿ ಬರ್ತಾ ಇದೆಯಪ್ಪ, ಇದನ್ನು ಹೆಂಗೆ ತಗೊಳ್ಳೋದು ಅಂದರೆ 100 ಗ್ರಾಮ್ ಮಾತ್ರ ಬಳಸ್ಕೋಬೋದು. ಮ್ಯಾಕ್ಸಿಮಮ್ ಇವೆಲ್ಲ ಅರ್ಧ kg ಹಾಕಿದಾಗ ಇದನ್ನು 100 ಗ್ರಾಮ್, ಪಂಜಾಬ್ ಮುಸ್ಲಿ 100 ಗ್ರಾಮ್, ಸಫೇದ್ ಮುಸ್ಲಿ ಒಂದು 100 ಗ್ರಾಮ್ ಹಾಕ್ಬಿಟ್ಟು ಚೂರ್ಣ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ತುಂಡುಪಾಗಿರ್ಬೇಕು ಚೂರ್ಣ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಬಿಟ್ಟು ಪ್ರತಿನಿತ್ಯ ಹಾಲು, ಊಟ ಆದ ನಂತರ ಹಾಲಿದೆಯಲ್ಲ ಹಾಲು, ಅದಕ್ಕೆ ಒಂದು 2 ಬೆಳ್ಳುಳ್ಳಿ ಹಚ್ಚಿಟ್ಟು ಅರಿಶಿನ ಪುಡಿ ಹಾಲ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಕಾದಿರ್ತಕ್ಕಂಥ ಹಾಲು ಏನು ಮಾಡ್ತಾರೆ, ಒಂದು ಗ್ಲಾಸ್ ತಗೊಂಡು ಒಂದು ಅರ್ಧ ಚಮಚಷ್ಟು ಪೌಡ್ರ್ ಇತ್ತು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಿ. ಸ್ವಲ್ಪ ಹೊತ್ತಿಗೆಲ್ಲ ಒಂಥರ ಪಾಯಸ ಥರ ಆಗುತ್ತೆ, ಗಟ್ಟಿ ಬರುತ್ತೆ, ಹಾಲು ಗಟ್ಟಿ ಬರುತ್ತೆ. ಇದೆಲ್ಲ ಕೆಳಗಡೆ ಹೋಗಿ ಕೂತಿರ್ತದೆ. ಹಾಲು ಮೇಲ್ಗಡೆ ಇರ್ತಕ್ಕಂಥ ಹಾಲು ಕುಡಿದ್ಬಿಟ್ಟು ಕೆಳಗಡೆ ಇರ್ತಕ್ಕಂಥದ್ದು ಸ್ವಲ್ಪ ಪೇಸ್ಟ್ ಥರ ಅಂದರೆ ಪಾಯಸದ ಥರ ಇರುತ್ತೆ. ಅದನ್ನೊಂದು ಸ್ಪೂನ್ ತಗೊಂಡು ತಿಂದುಬಿಡ್ಬೇಕು. ಏನಪ್ಪ ಇದು ಬಂಕ ಥರ ಇದೆ, ಒಳಗಡೆ ಹೋಗಿ ಏನು ಜೀರ್ಣ ಆಗುತ್ತೋ ಇಲ್ಲ ಗಡ್ಡೆ ಕಟ್ಬಿಡ್ತದೆ ಅಂತ ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ದೇಹ ಪುಷ್ಟಿ ಬರುತ್ತೆ, ನರಗಳ ವೀಕ್ನೆಸ್ ಹೋಗುತ್ತೆ, ವೀರ್ಯ ವೃದ್ಧಿ ಆಗುತ್ತೆ, ಮತ್ತು ದೇಹದಲ್ಲಿರ್ತಕ್ಕಂಥ ರಕ್ತ ಸಂಚಾರ ಕೂಡ ಅತಿ ವೇಗವಾಗಿ ಸಂಚರಿಸೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಇದು ದೇಹ ಪುಷ್ಟಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್. ಇದು ನಿಮಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದ್ಕೊಳ್ಳಿ, ನೋಡಿ ಇದು ಮದನ್ ಮಸ್ತಿ ಚೂರ್ಣ ಅಂತೇಳಿ ನಾವು ಮಾಡಿಟ್ಟಿರ್ತೀವಿ. ಇದು ಬಂದು 32 ರಕದ ಗಿಡಮೂಲಿಕೆಗಳನ್ನು ಹಾಕಿ ನಾವು ಈ ಮದನ್ ಮಸ್ತಿ ಚೂರ್ಣನ ರೆಡಿ ಮಾಡ್ತೀವಿ. ಅದೇ ರೀತಿ ನಮ್ಮಲ್ಲಿ ಇನ್ನೊಂದು ಥರ ಇರ್ತದೆ, ರತ್ನಪುರುಷ ಮತ್ತು ಮದನ್ ಮಸ್ತಿ ಅಂತೇಳಿ ಒಂದು ಚೂರ್ಣ ಇರ್ತದೆ, ರತ್ನಪುರುಷ ಅಂತೇಳಿ ಒಂದು ಕೋರ್ಸ್ ಇರುತ್ತೆ, ಮದನ ಕಾಮೇಶ್ವರಿ ಅನ್ನೋದೊಂದು ಕೋರ್ಸ್ ಇರುತ್ತೆ. ನಿಮ್ಮ ಸಮಸ್ಯೆಗಳು ಏನೇನಿದ್ದಾವೆ ಅಂದ್ಬಿಟ್ಟು ನಮಗೆ ತಿಳಿಸ್ಕೊಟ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನಾವು ಕಲಿಸ್ಕೊಡ್ತೀವಿ. ಅದನ್ನು ಬಳಸಿದಾಗ ಇದೇನಾಗುತ್ತೆ ಅಂತಂದರೆ ವೀರ್ಯ ವೃದ್ಧಿ ಮತ್ತು ಅಂಗಸ್ತಂಭನಕ್ಕೆ ಒಂದು ಆಯಿಲ್ ರೆಡಿ ಮಾಡಿರ್ತೀವಿ. ಏನಾಗುತ್ತೆ ಅಂದರೆ ನೋಡಿ, ಕೆಲವರು ಇದ್ದಾರೆ, ಹೆಂಡತಿ ಪಕ್ಕದಲ್ಲಿ ಹೋಗಿ ಸೇರಿದ ಕೂಡಲೇ 1 ನಿಮಿಷನೂ ಇರೋದಿಲ್ಲ, ಪಟ್ ಅಂತ ಬಿದ್ದೋಗಿರ್ತದೆ. 1 ನಿಮಿಷ ಸುಮ್ಮನೆ ಹೋದ್ವಾ ಹಂಗೆ ಹೋದ ಪುಟ್ಟ ಬಂದ ಪುಟ್ಟ ಪಟ್ ಅಂತ ಹೋಗಿ ಪಕ್ಕಕ್ಕೆ ಹೋಗಿ ಮಲಗಿರ್ತಾರೆ. ಪಾಪ ಹೆಂಗಸರು ತಡಿಲ ಅವ್ರನ್ನ ತಗೊಂಡೋಗಿ ಒಲೆ ಮೇಲೆ ಕೂರಿಸಿರ್ತಾರೆ, ಇವ್ರನ್ನ ನೆಟ್ಟಿಗೆ ಹೋಗಿ ಪಕ್ಕಕ್ಕೆ ಮನಿಕಂತಾರೆ. ಈಗ ಆದಾಗ ಏನಾಗುತ್ತೆ ಅಂದರೆ ಮನೆಗಳಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಆ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂದರೆ ಇವನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಯಾವುದಕ್ಕೂ ಲಾಯಕ್ಕಿಲ್ಲ ಅನ್ನೋ ಲೆವೆಲ್ಗೆ ಬಂದಿರ್ತಾರೆ ಹೆಣ್ಣು ಮಕ್ಕಳು. ಆ ರೀತಿ ಸಮಸ್ಯೆಗಳಿರ್ತಕ್ಕಂಥವ್ರು ಯಾರೇ ಆಗಲಿ ಶೀಘ್ರಸ್ಖಲನ ಅಂತ ಕರಿತೀವಿ ಅದನ್ನು. ಆ ಶೀಘ್ರಸ್ಖಲನ ಇರ್ತಕ್ಕಂಥವ್ರು ಕೂಡ ಇದನ್ನು ಬಳಸ್ಕೊಂಡ್ರೆ 100% ಆ ಸಮಸ್ಯೆಗಳು ಬಗೆಹರಿತವೆ. ಅಕಸ್ಮಾತ್ ನಿಮ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಕಾಲ್ ಮಾಡಿದ್ರೆ ಅದಕ್ಕೆ ನಿಮ್ಮ ಸಮಸ್ಯೆಗೆ ತಕ್ಕಂತೆ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ, ಕಲಿಸ್ಕೊಡ್ತೀವಿ. ಅದನ್ನು ಬಳಸ್ಕೊಂಡು ಬಂದರೆ ಅಂಗಲೇಪನ ಕಾಯಿಲು, ತಿನ್ನೋಕೆ ಔಷಧಿ ಎರಡೂ ಇರ್ತವೆ. ಬಳಸ್ತಾ ಬನ್ನಿ, ಆ ಸಮಸ್ಯೆ ಬಗೆಹರಿತದೆ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.